ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ನೋಡಿ. ನೀವು ಚೆನ್ನಾಗಿದ್ದೇ ಇರ್ತೀರಂತ ನನ್ನ ಭಾವನೆ. ಇವತ್ತಿನ ಒಂದು ವಿಶೇಷವಾದ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ದರ್ಶನ, ಆ, ಅವರ ಸುಂದರ ಕ್ಷಣಗಳನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಬನ್ನಿ ನೋಡೋಣ ವಿಡಿಯೋ ಜೊತೆಗೆ. ನಾವು ಸಂಜೆ ವೇಳೆಗೆ ಹೋಗಿ ಕದ್ರಿ ಮಂಜುನಾಥನ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ರೂಮ್ಸ್ಗಳು ಕೇಳ್ಕೊಂಡು ರೂಮ್ಸ್ನ ಇಟ್ಕೊಂಡಿವಿ. ಎಲ್ಲ ಕುಟುಂಬ ಸಮೇತ ನಾವು ಟೂರ್ ಹೋದಾಗ ಅಲ್ಲಿ ರೂಮ್ ತಗೊಂಡಿವಿ. ಎಲ್ರು ಒಂದ್ 4 ರೂಮ್ಸ್ ಮಾಡ್ಕೊಂಡು ಆಮೇಲೆ ನಿಶ್ಚಿಂತೆಯಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಿವಿ. ರಾತ್ರಿ ಸಮಯದಲ್ಲಿ ಏನ್ ಮಾಡ್ತಾರಂದ್ರೆ ದೇವ್ರ ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸಿ ಗುಡಿಯೆಲ್ಲ ಸುತ್ತ ಹಾಕ್ತಾರೆ. ಅದೆಲ್ಲ ನೋಡ್ಕೊಂಡಿವಿ. ನೋಡ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಪಾನಕ, ಕಡಲೆಕಾಯಿ, ಉಸುಳಿ ಕೊಟ್ಟರು, ತಿಂದ್ವಿ. ಹೊರಗಡೆಯಿಂದ ಹೋಟ್ಲಿಂದ ತಂದು ತಿನ್ಕೊಂಡ್ವಿ. ತಿಂದು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಮಾತಾಡಿದ್ವಿ. ನೈಟ್ ಎಲ್ಲ ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಸ್ನಾನಾದಿಗಳನ್ನೆಲ್ಲ ಮಾಡ್ಕೊಂಡು ನೋಡಿ ತೀರ್ಥ ಕ್ಷೇತ್ರಗಳಿಗೆ ಬಂದ್ವಿ. ಇಲ್ಲಿ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಕರ್ನಾಟಕದ ಕರಾವಳಿ ನಗರದ ಮಂಗಳೂರಿನಲ್ಲಿರುವ ಕದ್ರಿ ಮಂಜುನಾಥ ದೇವಸ್ಥಾನವು ಅತ್ಯಂತ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವದ ತಾಣ ಆಗಿದೆ. ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯವು ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಕದ್ರಿ ಬೆಟ್ಟದ ತಪ್ಪಲಿನಲ್ಲಿದೆ. ಶ್ರೀ ಮಂಜುನಾಥ ಸ್ವಾಮಿ ವಿಗ್ರಹ ಇದು. ಇಲ್ಲಿನ ಶ್ರೀ ಮಂಜುನಾಥ ಅಂದ್ರೆ ಶಿವ ದೇವರ ವಿಗ್ರಹ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹಳೆಯ ಕಂಚಿನ ವಿಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಹಿಂದೂಗಳು ಮತ್ತು ಬೌದ್ಧರು ಇಬ್ಬರು ಪೂಜಿಸುವ ವಿಶೇಷ ಕ್ಷೇತ್ರವಿದು. ವಿಗ್ರಹದ ರಚನೆಯು ಬೌದ್ಧ ಸಂಪ್ರದಾಯದ ಧ್ಯಾನ ಭಂಗಿಯನ್ನು ಹೋಲುತ್ತದೆ. ಮತ್ತೆ ಇಲ್ಲಿ ಒಂದು ವಿಶೇಷವಾದ ತೀರ್ಥ, 7 ಕೆರೆಗಳು ದೇವಸ್ಥಾನದ ಆವರಣದಲ್ಲಿ 7 ಪವಿತ್ರ ಪುಷ್ಕರಣಿಗಳು ಇದಾವೆ. ಇವು ಭಕ್ತರ ಆಕರ್ಷಣೆಯ ಕೇಂದ್ರ ಆಗಿವೆ. ಪ್ರತಿಯೊಬ್ಬರು ಈ 7 ಕೆರೆಗಳಲ್ಲಿ ಮುಳುಗಿ ಹೇಳ್ತಾರೆ. ಅವರಿಗೆ ಏನೇ ಸಮಸ್ಯೆ ಇದ್ರೆ, ಹರಕೆ ಹೊತ್ತಿದ್ರೆ ಇದ್ರ 7 ತೀರ್ಥದಲ್ಲಿ ಅವರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಇದ್ರ ವಿಶೇಷತೆ ಏನಂದ್ರೆ, ಒಂದು ಕೆರೆ ಅಂದ್ರೆ ಇದು ಏನು 7 ಕೆರೆ ಇದಾವೆ, ಒಂದು ನೀರಿನ ಟೇಸ್ಟ್ ಮತ್ತೊಂದಕ್ಕಿಲ್ಲ. ಇದೊಂದು ಬಹಳ ವಿಶೇಷವಾಗಿದೆ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಸ್ನಾನ ಮಾಡಿದ್ರೆ ಸ್ಕಿನ್ ಪ್ರಾಬ್ಲಮ್ ಅದು ಏನಿದ್ರು ಕೂಡ ಹೋಗ್ತದಂತ ಹೇಳ್ತಾರೆ. ಬಹಳಷ್ಟು ಜನ, ನಾವು ಬೆಳಗ್ಗೆನೆ ಬಂದಿದ್ವಲ್ಲ, ಎಲ್ರೂ 7 ಕೆರೆಯಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ರೂ ಮುಳುಗಿ ಹೇಳ್ತಾ ಇದ್ರು. 7 ಕೆರೆಗಳಲ್ಲಿ ಒಂದು ದೊಡ್ಡ ಕೆರೆಯಿಂದ ಪಾಸಾಗಿ ಹೋಗ್ತಾ ಇದ್ರು ನೋಡಿ. ಈ ತರ ಜಂಪ್ ಮಾಡ್ಕೊಂಡು ಹೋಗಿ 7 ಕೆರೆಯಲ್ಲಿ ಮುಳುಗಿ ಹೋಗ್ತಾ ಇದ್ರು. ಆ ಕೆರೆಯಲ್ಲಿ ದರ್ಶನ ಮಾಡ್ಕೊಂಡು, ಇಲ್ಲಿ ಅಶ್ವತ್ಥ ಕಟ್ಟೆ ಇದೆ. ಅಶ್ವತ್ಥ ಕಟ್ಟೆಯಲ್ಲಿ ಇದೊಂದು ಶ್ಲೋಕ ಇದೆಯಲ್ಲ, ಶ್ಲೋಕ ಹೇಳ್ಕೊಂಡು ಹೋಗ್ತಾರೆ. ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ನಮಃ ಅಂತ ಈ ಶ್ಲೋಕವನ್ನ ಅಶ್ವತ್ಥ ಕಟ್ಟೆಯಲ್ಲಿ ಗಿಡವನ್ನು ಸುತ್ತ ಹಾಕೊಂಡು, ಅಲ್ಲಿ ನಾಗದೇವತೆ ಇದೆ, ಅದು ಕೂಡ ನಮಸ್ಕಾರ ಮಾಡಿಕೊಂಡು ಮುಂದೆ ಬಲಗಡೆಯಲ್ಲಿ ಗೋಮುಖ ಕೊಂಡ ಇದೆ, ಗಣಪತಿಯ ವಿಗ್ರಹ ಇದೆ. ಇಲ್ಲಿ ಮೇಲೆ ಶಿವಲಿಂಗ ಕೂಡ ಇದೆ. ಇಲ್ಲಿ ಕಾಶಿಯಿಂದ ಬಂದ ಶಿವಲಿಂಗ ಅಂತ ಹೇಳ್ತಾರೆ. ಇದು ಗೋಮುಖ ನೋಡಿ. ಗಣಪತಿಯ ದರ್ಶನ ಮಾಡ್ರಿ. ಗಣಪತಿ ದರ್ಶನ ಮಾಡಿಕೊಂಡು ಮುಖ ಇದು ಎಲ್ಲಿಂದ ನೀರು ಬರುತ್ತೆ ಅಂತ ಗೊತ್ತಿಲ್ಲ. ಕಾಶಿಯಿಂದ ನೇರವಾಗಿ ಬರುತ್ತೆ ಅಂತ ಹೇಳ್ತಾರೆ. ನಿಗೂಢವಾಗಿ ಇದೆ ಇದು. ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಬರುತ್ತೆ ಅಂತ. ಈ ತರ ವಿಶೇಷವಾದ ದೇವಸ್ಥಾನ ಇದು ಶ್ರೀ ಮಂಜುನಾಥ ಕದ್ರಿ ದೇವಸ್ಥಾನ.
ಬಹಳ ಹಳೆಯ ದೇವಸ್ಥಾನ. ಮೇಲೆ ಆಂಜನೇಯನ ದೇವಸ್ಥಾನ ಕೂಡ ಇದೆ. ನಾವೆಲ್ಲ ನೋಡ್ಕೊಂಡು ನಮ್ಮ ಅತ್ತಿಗೆಯವರೆಲ್ಲ ನಮ್ಮ ಅತ್ತಿಯವರೆಲ್ಲ ನೋಡಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಮೂಲ ದೇವಸ್ಥಾನ ಇಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ. ಈ ಗರುಡಗಂಬ ನೋಡಿದ್ರಲ್ಲ, ಇಷ್ಟ ಎತ್ತರ ಇರೋ ಗರುಡಗಂಬ ಇದು. ಇಲ್ಲಿಂದ ನಾವು ಮತ್ತೆ ಒಳಗಡೆ ಫೋಟೋ ವಿಡಿಯೋ ಎಲ್ಲ ಅಲೋ ಇಲ್ಲ, ಹಂಗಾಗಿ ಒಳಗಡೆ ಕದ್ರಿ ಮಂಜುನಾಥನ ದರ್ಶನ ಮಾಡಕ್ಕೆ ಆಗ್ಲಿಲ್ಲ, ನಿಮ್ಗೆಲ್ಲ ತೋರ್ಸಕ್ ಆಗ್ಲಿಲ್ಲ. ನಾವು ಮಾಡಿದೀವಿ ಹೊರಗಡೆಯಿಂದಾನೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಗುಡಿ ಸುತ್ತ ಎಲ್ಲ ನೋಡಿ ಈ ತರ ಇದೆ, ದೊಡ್ಡದಾದ ದೇವಸ್ಥಾನ. ಮುಖ್ಯ ದ್ವಾರದಲ್ಲಿರುವ ಈ ಗೋಪುರ ನೋಡಿ, ಇಷ್ಟು ದೊಡ್ಡದಾಗಿರೋ ದೇವಸ್ಥಾನ ಇದು. ನಿಮಗೆ ನಾವು ರೂಮ್ ನಿಂದ ತೆಗಿಬೇಕಾದ್ರೆ ಇಷ್ಟೆಲ್ಲ ಕಾಣಿಸುತ್ತೆ. ಈ ಕಡೆ ಎಲ್ಲ ರೂಮ್ಸ್ ಇದಾವೆ. ಇಷ್ಟೊಂದು ದೊಡ್ಡದಾಗಿರೋ ದೇವಸ್ಥಾನ, ಬೆಟ್ಟ ಗುಡ್ಡ ಹಸಿರು ಗಿಡಗಳ ಮಧ್ಯೆ ಈ ಪವಿತ್ರವಾದ ಶಕ್ತಿಶಾಲಿ ಇರುವ ದೇವಸ್ಥಾನವನ್ನ ನೀವು ನೋಡಿದ್ರಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.